ಯಾವುದು? ವಿಘ್ನರಾಜ. ಇಲ್ಲೇ ಇದೆ. ವಿಘ್ನರಾಜ ವಿಘ್ನರಾಜ. ನಮೋ ನಮೋ ವಿಘ್ನರಾಜ, ಓ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ವಂದಿತ ದೇವ ವರ ಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರ ನೀಕಾವ. ಸುರಮುನಿ ವಂದಿತ ದೇವ ವರ ಭಕ್ತ ಜನಾವನ ಭಾವ ಸುರ ಶಂಭು ಪುತ್ರ ನೀಕಾವ. ಆದಿ ಪೂಜಿತಂ ಅಮರ ವಂದಿತಂ, ಆದಿ ಪೂಜಿತಂ ಅಮರ ವಂದಿತಂ. ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ.
ಹಲೋ, ಪ್ರಾರ್ಥನೆಯೊಂದಿಗೆ ರಂಗವೇದಿಕೆ ಪ್ರದರ್ಶನಕ್ಕೆ ಸಿದ್ಧವಾಗ್ತಾ ಇದೆ. ಗಣೇಶನನ್ನ ಸ್ತುತಿಸುವುದರ ಮುಖಾಂತರ ಇಡೀ ಹಾಸನ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ಮಹಿಳೆಯರಿಂದ ನಡೀತಾ ಇರುವಂತಹ ಕುರುಕ್ಷೇತ್ರ ಧರ್ಮ ರಾಜ್ಯ ಸ್ಥಾಪನೆಯ ನಾಟಕದ ರಂಗಪ್ರವೇಶ ಇದೀಗ ಪ್ರಾರಂಭವಾಗಿದ್ದು, ಪ್ರಾರ್ಥನೆ ನೆರವೇರಿಸಿಕೊಟ್ಟಂತಹ ಮಹಿಳಾ ಮನೆಗಳಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈಗ ರಂಗ ಪ್ರವೇಶ ಪ್ರಾರಂಭ.
ಇಂದು ನಿಮ್ಮ ಮುಂದೆ ನಮ್ಮ ಚನ್ನರಾಯಪಟ್ಟಣದ ಶ್ರೀ ಕನ್ನಡಾಂಬೆ ಕೃಪಾಪೋಷಿತ ನಾಟಕ ಮಂಡಳಿಯವರಿಂದ ಶ್ರೀ ಬಿ ಪುಟ್ಟಸ್ವಾಮಯ್ಯನವರು ರಚಿಸಲ್ಪಟ್ಟಂತಹ ಹಾಗೂ ಸವಿತಾ ಕುಮಾರ್ ನೇರ್ಲೆಕೆರೆಯವರು ನಿರ್ದೇಶಿಸಲ್ಪಟ್ಟಿರುವಂತಹ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರವಾದ ಪೌರಾಣಿಕ ನಾಟಕವನ್ನು ನಿಮ್ಮ ಮುಂದೆ ಅಭಿನಯಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕಲಾವಿದರುಗಳಿಂದ ಏನಾದರೂ ತಪ್ಪು ತೊದಲ್ನುಡಿಗಳು ಕಂಡುಬಂದಲ್ಲಿ ಹಂಸಕ್ಷೀರ ನ್ಯಾಯದಂತೆ, ಅಂದರೆ ಹಂಸದ ಮುಂದೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟರೆ ಹೇಗೆ ಹಂಸವು ನೀರನ್ನು ಬೇರ್ಪಡಿಸಿ ಹಾಲನ್ನು ಸೇವಿಸುತ್ತದೆಯೋ ತದೋಪರೀತಿಯಲ್ಲಿ ನಮ್ಮ ಕಲಾವಿದರುಗಳ ತಪ್ಪನ್ನು ಮನ್ನಿಸಿ ಪ್ರೋತ್ಸಾಹಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಕನ್ನಡ ನಾಡಿನ ಕಲೆ ಮಕ್ಕಳೇ, ಕನ್ನಡ ನಾಡಿನ ಕಲೆ ಮಕ್ಕಳೇ, ಅಳಿಯದ ಗುಳಿಯಲಿ ನಂಬಿದರೆ ಎಂದೆಂದು ಕಳೆಗಲಿ ನಂಬಿದರೆ
ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮೋರೊಡೆಯ ಗಾನವಾಗಿನಿ ರುಕ್ಮಿಣಿ ಮೋಹನ ಮೋರೊಳೆಯ ಗಾನವಾಗಿನಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ರುಕ್ಮಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಬಾಮಿನಿ ರೂಪಿಣಿ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ರುಕ್ಮಿಣಿ ಹೃದಯ ವಿಹಾರಿ ಶೌರಿ ರುಕ್ಮಿಣಿ ಹೃದಯ ವಿಹಾರಿ ಶೌರಿ ಅನುದಿನ ಅನುಕ್ಷಣ ನಿಮ್ಮಯ ನಮನ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ ಸ್ವಾಗತ ಬಾಮಿನಿ ರುಕ್ಮಿಣಿ ಪ್ರೇಮ ಪ್ರೇಮ ಪರಾಗ ಸುಮಶಯನ ವೇಗ ಪ್ರೇಮ ಪರಾಗ ಸುಮಶಯನ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರಚಿತ ನವರಾಗ ಲೀಲಾ ನವಸಿರಿ ಸುರಚಿತ ನವರಾಗ ಲೀಲಾ ನೂತನ ಪ್ರೇಮ ಅಮೋದ ಭಾವ ರುಕ್ಮಿಣಿ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮೋರುಳೆಯ ಗಾನವಾಗಿನಿ ಬಾಮಿನಿ ರುಕ್ಮಿಣಿ
ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಆಹಾ ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠರನು ಕುಲಪುರೋಹಿತನಾದ ಧೌಮ್ಯನನ್ನು ಕಳುಹಿಸಿಕೊಟ್ಟನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವು ಅನಿವಾರ್ಯವಾಗಿ ಒದಗಿದಂತಿದೆ. ರುಕ್ಮಿಣಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿಂದ ಕಳೆದು ಹೋದವು. ಗೋಪಿಕಾಂಗೇನ ಕರಟಾಕ್ಷ ಚಂದ್ರಿಕೆಯಿಂದ ತೊಯ್ದ ಈ ದ್ವಾರಕೆಯ ಕುಸುಮಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಸ್ವಾಮಿ. ರುಕ್ಮಿಣಿ, ಲೋಕಸೇವೆಯ ಹರಕೆಯನ್ನು ಗೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕಳೆದು ಹೋದವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ ವಾಸುದೇವ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಸದೆಬೆಡದ ನಿಮ್ಮ ಚಕ್ರ ರಕ್ತ ತೃಷಿಯು ಪುನಃ ಜಾಗರೂಕವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸುವರೋ ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ. ಯುದ್ಧವೇನು ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಾಸ್ತ್ರನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು. ಈ ಶಯನಾಗಾರದ ಹೊಸತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೇನೋ ತಿಳಿದಿರುವೆ. ಆದರಿದು ಪರ್ಯಾಸವಲ್ಲ ತಾನೇ? ಪರ್ಯಾಶವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯಿಂದ ಪರಿವೇಷ್ಟನಿಗನಾದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಆಹಾ ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಅವನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಅವರು ನೋಡುವರು. ನಾನು ನಿರಾಸ್ತ್ರನು. ಆದರೆ ನನ್ನ ಕೈಯಲ್ಲಿ ಆ ದರ್ಭಾಂಗ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ನಡೆಸುವೆನು. ಸಪೌರುಷಗಳ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲವುದೆಂಬುದನ್ನು ತೋರಿಸುವೆನು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಕೈಗಳು ಸ್ವಚ್ಛ ಯುವದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ. ಸ್ವಾಮಿ ಪರಮಾತ್ಮ, ಏನಿ ಸಮರವೋ, ಏನಿ ಸಮರವೋ. ಪ್ರಾಣೇಶ್ವರ, ಏನಿ ಸಮರವೋ, ಏನಿ ಸಮರವೋ.
ಧರೆಯ ದುರಿತವನ್ನು ಪರಿಹರಿಸಲು ಲೋಕದಿ ಜನಿಸಿದೆ ಸಾಂದ್ರಿಯೇ. ದುಷ್ಟ ಶಿಕ್ಷೆಯೇ ಶಿಷ್ಟ ರಕ್ಷಣೆ ಲೋಕಪಾಲಕನು ನಾನೆನಿಸಿ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಲೋಕಪಾಲಕನು ನಾನೆನಿಸಿ. ದರೆ ಕಾಯ್ದೆ ಪರವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ. ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದು ನನ್ನ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಶ್ರಮಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿ ಹಿಂಸಪ್ರಿಯರಾದ ಅಸಂಖ್ಯ ದಹನವರನ್ನು ಸಂಹರಿಸುವುದು. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದಿರುವನು. ಮುಂದಿನ ಯುದ್ಧದಲ್ಲಿ ಅದಕ್ಕಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವೆನು. ರುಕ್ಮಿಣಿ, ನೀನು ಹೋಗು. ಕ್ಷಣಕಾಲ ನಿದ್ರಿಸುವೆನು. ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧವೋ ಅಥವಾ ಶಾಂತಿಯ ಪ್ರಶ್ನೆಯೋ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ರುಕ್ಮಿಣಿ, ಅಂಬುದಿನಿದಿಯಂ ಉದಯಿಸಿ ಎನ್ನಳು ಸಂಭ್ರಮಗಳಿಸಿದ ಅಧಿದೇವತೆ. ಅಂಬುದಿನಿದಿಯಂ ಉದಯಿಸಿ ಎನ್ನಳು ಸಂಭ್ರಮಗಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯದಲ್ಲಿ ಜಾದುಗೈದನ್ನ ಹೃದಯದಲ್ಲಿ ಮೋದದಿ ಸೆಳೆವ ಸದಮಲಸೆ. ಮೋದದಿ ಸೆಳೆವ ಸದಮಲಸೆ. ಅಂಬುದಿನಿದಿಯ ಸ್ವಾಮಿ ಪರಮಾತ್ಮ, ಕಡಲ ಮಡಿಲಿದೆ ನೋಡಿ ಬಂದಾಕ್ಷಣ ಮೋಡಿ ಮಾಡಿಸಿದೆನ್ನ ಕುಡಿನಾಟದಿ. ಕಡಲ ಮಡಿಲಿದೆ ನೋಡಿ ಬಂದಾಕ್ಷಣ ಮೋಡಿ ಮಾಡಿಸಿದೆನ್ನ ಕುಡಿನಾಟದಿ. ಮಾಡಿ ಮಿಡಿಸಿಯನ್ನ ಹೃದಯ ಮಲಂಗದಿ. ನಾಡಿ ಮಿಡಿಸಿಯನ್ನ ಹೃದಯ ಮಲಂಗದಿ. ಪವಣಿಸಲಾಶ್ರಯ ನೀಡಿದ ಪ್ರಭು. ಪವಣಿಸಲಾಶ್ರಯ ನೀಡಿದ ಪ್ರಭು.
ನನ್ನ ಮಂದಿಯೊಳಗೆ ಪಡಿಸು ನನ್ನ ಮಂದಿಯೊಳಗೆ ಕಡಲ ಮಾಡಿಲಿ ಓಡಿ ಬಂದ ಓಡಿ ಮಾಡಿಸಿ ಗುಡಿನ ನದಿ ನಾಡಿ ಬಿಡಿಸಿಯನ್ನ ಹೃದಯ ಕಲಂಗದಿ ನಾಡಿ ಬಿಡಿಸಿಯನ್ನ ಹೃದಯ ಕಲಂಗದಿ ಪವನಿಸಲಾಶ್ರಯ ಬೇಡಿದ ಪ್ರಭು ಪವನಿಸಲಾಶ್ರಯ ಬೇಡಿದ ಕಡಲ ಮಾಡಿಲಿ ರುಕ್ಮಿಣಿ, ಕ್ಷಣಕಾಲ ನಿದ್ರಿಸುವೆನು. ನೀನಿನ್ನು ಹೋಗು ಪ್ರೇಯಸಿ. ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುತ್ತೇನೆ. ಕೃಷ್ಣ ಮಾಧವ ಮುರಹರಿ ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ ದರ್ಶನವಾನಿ ತೋರಯ ದೇವ ದರ್ಶನವಾನಿ ಪಾಂಡವರೈವರ ಪ್ರಾಣವು ನೀನು. ಕೃಷ್ಣ ಪಾಂಡವರೈವರ ಪ್ರಾಣವು ನೀನು. ಮುಗಿಸಿ ಬಂದರು. ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ಮೇಲೆ ದಯೆ ಬಾರಲಿಲ್ಲ. ನಾನೀಗಲೇ ದ್ವಾರಕಿಗೆ ಹೋಗಿ ಶ್ರೀಕೃಷ್ಣನಲ್ಲಿ ಸಹಾಯ ಪಡೆದು ಬರುವೆನು. ಅರಣ್ಯವಾಸವ ಆಜ್ಞಾನುಸಾರದಿ
ನಾನು ಈಗಲೇ ದ್ವಾರಕಿಗೆ ಹೋಗಿ ಶ್ರೀಕೃಷ್ಣನ ಸಹಾಯ ಪಡೆದು ಬರುವೆ. ಯಾದವ ಸೈನ್ಯವಾದರೆ ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಓಡಿಸುವ ಶತ್ರುಗಳ ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಓಡಿಸುವ ಶತ್ರುಗಳ ರಾಧಾರಮಣರು ಯಾನ್ವಶವಾದರೆ ಹೋಮಗೈದ ಭೀಮನ ರಾಧಾರಮಣರ ಯಾನ್ವಶವಾದರೆ ಹೋಮಗೈದ ಭೀಮನ
ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸಿರುವರು. ನಾನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುತ್ತೇನೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ಒತ್ತು ಮಾಣಿಕ್ಯ ರತ್ನಿಗಳಿಗೆ ಅಳವಡಿಸುತ್ತಿದೆ. ನವಿಲು ಸಾರಂಗ ಪಕ್ಷಿಗಳಿಗೆ ದಳದಳಿಸುತ್ತಿದೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರವಿ ನಗುತ್ತಿದೆ. ದೇವದೇವಾದಿ ಲೋಕದ ಗರಗಿ ಗರಗಿ ತಂದಿದೆ. ದೇವದೇವಾದಿ ಲೋಕದ ಗರಗಿ ಗರಗಿ ತಂದಿದೆ. ಎರಿತು ಈ ಕೃಷ್ಣನ ದರ್ಪಣ ಸಿರಿತನ. ಎರಿತು ಈ ಕೃಷ್ಣನ ದರ್ಪಣ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವನದ ಸಿಂಗಾರ ವೈಭವ ವಿವಿಧ ಮಣಿಮುಕುಟ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ವರಮನೆಯು. ಮುತ್ತು ಮಾಣಿಕ್ಯದಿಂದ ಕೆತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು. ಓಹೋ, ಇದೇನು ಮಾಯಾ ಬ್ರಹ್ಮನು ನಿರ್ಮಿಸಿದ ಮಾಯಾ ಮಂದಿರವೇ? ಛೆಛೆ, ಅಲ್ಲ, ಇದು ಶ್ರೀಕೃಷ್ಣನ ಮಾಯಾ ಮಂದಿರವೇ ಸರಿ. ಏಲ ಮಧುಸೂದನ, ಈ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸಸಾಗರವನ್ನೇ ಶಾಸನ ಮಾಡುವ ಗಾಂಧಾರ ದೇವಿಯ ಕುವರ, ಆಸ್ತಿರಾವತಿಯ ರತ್ನ ಸಿಂಹಾಸನದೀಶ್ವರ. ಈ ಕುರುಸೋಮವನ್ಮನ ಅರಮನೆಗಿಂತಲೂ ಧನ ಕಾಯುವ ಗೊಲ್ಲನ ಅರಮನೆಯು ಎಷ್ಟೊಂದು ಸುಂದರವೇ, ಎಷ್ಟೊಂದು ರಮಣೀಯೇ, ಎಷ್ಟೊಂದು ಶೋಭಾನಮಯವೇ. ಓಹೋ, ಶಿಲಾಬಾಲಕಿಯರು, ಸುಂದರಿಯನ್ನೇ ಬೆರಗುಗೊಳಿಸುವ ಶಿಲಾಬಾಲಕಿಯರು. ಬಳ್ಳಿಯಂತೆ ಬಳುಕುವ ನಡು, ಮಿಂಚಿನಂತೆ ಮಿನುಗುವ ತುಟಿಗಳು. ಇವರ ಓರೆ ಕಣ್ಣಿನ ಬೀರುವ ಕುಡಿನೋಟವನ್ನು ನೋಡಿದರೆ ನಾನೇ ಒಂದು ಸಾರಿ ಬಿಗಿದಪ್ಪನೇ.
ಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಕೌರವ ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವ. ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತ ಸ್ವಾಗತ ಗುರುನಂದನ. ಕರದಳುಗದೆಯಂ ಪಿಡಿದಿಹ ವೀರ. ಶರೀರವು ಮದಿಸಿದ ಹುಲಿಯಾಕಾರ. ಕರದಳುಗದೆಯಂ ಪಿಡಿದಿಹ ವೀರ. ಶರೀರವು ಮದಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರದಾರ. ಕೌರವೇಶ್ವರ. ಉರಿಮೀಸೆಯ ದೊರೆ ಈ ಸರದಾರ. ಉರಿಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ.
ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತ 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 ಗುರುನಂದನ. ಗುರುನಂದನ. ಛೆ, ಇದೇನು ಭ್ರಾಂತು ಕೃಷ್ಣ, ಇದೆಲ್ಲ ನಿನ್ನ ಮಾಯೆಯಲ್ಲದೆ ಬೇರೇನೂ ಅಲ್ಲ. ಇರಲಿ, ನನ್ನ ಬಂದ ಕಾರ್ಯವನ್ನು ಸಾಧಿಸುವೆ. ಸಾತ್ಯಕಿ, ಎಲ್ಲಿ ನಿನ್ನ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ನೀವು ಈ ಪೀಠದಲ್ಲಿ ಕುಳಿತುಕೊಳ್ಳಿ, ಇನ್ನೇನು ಎಚ್ಚರಗೊಳ್ಳುವರು. ಸಾತ್ಯಕಿ, ಒಂದು ಮಾತಿದೆ. ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಕುರುರಾಜ, ಇದಕ್ಕೆ ನನ್ನಿಂದ ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣನ ಅಧೀನರು. ಶ್ರೀಕೃಷ್ಣ ಎಲ್ಲಿರುವರೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೇ ನಮ್ಮದಾಗುವುದು. ಈ ಪೀಠವನ್ನು ಅಲಂಕರಿಸಿ ಮಹಾರಾಜ. ರಾಜಾದಿರಾಜನಾದ ನಾನು ಈ ದನ ಕಾಯುವ ಗೊಲ್ಲನ ಪಾದದಡಿ ಕುಳಿತುಕೊಳ್ಳುವುದು ಅಸಂಭವ. ನನ್ನದೇನಿದ್ದರೋ ಶಿರೋಭಾಗ, ನಾನು ಅಲ್ಲಿಯೇ ಕುಳಿತುಕೊಳ್ಳುವೆನು. ನೆನ
ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಗಿ ಹೋಯಿತು. ಏಕೆ? ಏನಾಯಿತು ಸಾತ್ಯಕಿ? ನನಗದನ್ನು ಹೇಳಲು ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸಹಾಯ ಪಡೆಯಲು ಬಂದಿರುವನು. ಇದೆಂತಹ ವಿಡಂಬನೆಯ ಪಾರ್ಥ? ಅದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾನು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಕೌರವರ ಮೇಲೆ ಬಿದ್ದರೆ ಅದು ನನಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ ಸಹೋದರರ ಜೊತೆಗೆ ಪಾಂಚಾಲಿಯ ಸಂಗಡ ಮತ್ತೊಮ್ಮೆ ಚಿರದಿನಗಳ ಕಾಲ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬಳಸಿದೆ ಎಂದು ತಿಳಿದ ಬಳಿಕ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನು ಮೊದಲೇ ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೆ ಅಥವಾ ದೇವ ಮಂದಿರಕ್ಕೆ ಮೊದಲು ಬಂದರೇನು, ಕೊನೆಗೆ ಬಂದರೇನು? ಅವರವರ ಭಾವಾನುರೂಪದ ಫಲವನ್ನು ಅವರವರು ಪಡೆಯುವರು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯ ಆಗುವುದೇ ಧನಂಜಯ. ಎಂಥ ಸಮಯದಲ್ಲಿ 4 ಕಡೆ ತಿರುಗಿದರೆ 4 ರಾಜರ ಸಹಾಯ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬುದಷ್ಟೇ ಸುಯೋಧನ. ನಿನಗೆ ಇಷ್ಟವಾದ ಸ್ಥಳದಲ್ಲೇ ಕುಳಿತುಕೋ. ಆದರೆ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಅರ್ಜುನ. ಸಿಕ್ಕಿ ಬಿದ್ದರೂ ಸರಿ ಅಷ್ಟೇ. ಕುರು ಪಾಂಡವರ ಧಮನಿಗಳಲ್ಲಿ ಹರಿಯುತ್ತಿರುವುದು ಒಂದೇ ವಂಶದ ಪವಿತ್ರ ರಕ್ತ ಎಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಜನಾರ್ದನ, ಜಾಗರಿಕನಾಗು. ಶಬರಿಗಭಯವನಿದ್ದ ಪ್ರಭುವೆ ನೀ ಹೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವ ತಾಳು. ಏನಿದು ನಿನ್ನಯಲಿದೆ ದೀನದಯಾಳು, ಶೀಘ್ರದಿಂ ಜಾಗೃತನಾಗು, ಶೀಘ್ರದಿಂ ಜಾಗೃತನಾಗು. ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು, ಪರಮ ಕೃಪಾಳು. ಓ ಸಿಂಧು ಶಯನ,
ಕಡೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನೂ ಸೇರಿದೆ. ಯಾರು? ಧನಂಜಯ? ಹೌದು ಪರಮಾತ್ಮ. ಬಂದು ಎಷ್ಟೊತ್ತಾಯಿತು? ಗೊತ್ತಾಗಲಿಲ್ಲ ಪರಮಾತ್ಮ. ಎಲ್ಲರೂ ಕುಶಲವೇ? ನಿನ್ನ ದಯೆಯಿಂದ ಎಲ್ಲರೂ ಕುಶಲವೂ ಪರಮಾತ್ಮ. ಚೇಚಿ, ಈ ಚರಣದಡಿಯಲ್ಲಿ ಏಕೆ ಕುಳಿತಿರುವೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ! ಕೌರವೇಶ್ವರ, ಬಂದು ಎಷ್ಟೊತ್ತಾಯಿತು? ಎಲ್ಲರೂ ಸೌಖ್ಯವೇ? ನೀವಿಬ್ಬರು ಏತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ಕರ್ಣ, ನೀನು ಕೂಡ ಯಾದವರ ಸಹಾಯವನ್ನು ಬೇಡಲು ಬಂದಿರುವೆಂಬುದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ನೀನು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂಧು. ಯಾರು ಮೊದಲು ಇಲ್ಲಿಗೆ ಬಂದರೋ ಅವರ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡಿದ್ದು ಪಾರ್ಥನನ್ನ. ಆದುದರಿಂದ ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅರ್ಜುನ, ದುರ್ಯೋಧನ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ನೀ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಗದ್ದಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭರತ ಕಂಡ ಪ್ರಳಯದಿಂದ ನವಯಾರಿಗೋ, ನವಯಾರಿಗೋ. ಅರ್ಜುನ, ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ, ಸಂತಾಪ ದುರಿತ ಬೇಡವಗಿ ಕಟ, ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ, ಲಾಭಯಾರಿಗೋ.
ಅಪ್ರತಿಮ ವೀರ ಭಟ್ಟರಿಂದ ಕೂಡಿದ ಅಕ್ಷಾಯಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಅರ್ಜುನ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಕ್ತನು ನಿರಸ್ತ್ರನೂ ಆದ ಇವನಿಂದ ನನಗೇನು ಬೇಕು? ಕೃಷ್ಣ, ನನಗೊಂದು ಅಕ್ಷವೇಣಿ ಯಾದವ ಸೈನ್ಯವೇ ಬೇಕು. ನಡೆ ಬಾಬಾ, ನಿನ್ನ ಪೌರುಷಕ್ಕೆ ತಕ್ಕದ್ದನ್ನೇ ಆಯ್ಕೆ ಮಾಡಿಕೊಂಡಿರುವೆ. ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ನಾನರಿಯೇನೆ ನಿನ್ನ ಕಣ್ಸೊನ್ನೆಯ ಕಪಟ ಮೋಸವನ್ನು. ಬಳಿರೇ ಕೃಷ್ಣ, ಬಳಿರೇ ಏನಿದು ಕಣ್ಸೊನ್ನೆಯ ಕಪಟ ಮೋಸ. ಭಾರತ ಕಂಡ ಸ್ವತಂತ್ರ ರಾಯ ಶತ್ರುದಾಹ ಪ್ರಚಂಡ ರಕ್ತ ಮೃದುತಾಂಡವ ಪ್ರಳಯ ಸಿಂಹನಾದ ಸರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮಗಳಂತ ಸಹಿಸಲಾರೆ ಆಯುಧಂ ಧರಿಸಲಿರೆ ಪಾಂಡವರವೆಂತ ಪರಿಪಾಲಿಪೆಯೋ. ನೋಡುವೆರು ನಿನ್ನ ಪಾಲಿತ ತಂತ್ರರಿಪಣ ಅವತಾರ ಪುರುಷ ಮುಕುಂದ ಮುಕುಂದ. ಕೃಷ್ಣ, ನೀನು ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ ಎಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದರೆ ಜೋಕೆ. ಅರ್ಜುನ, ನನ್ನ ನಿನ್ನ ಭೇಟಿ ರಣಾಂಗಣದಲ್ಲಿ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಸಾರ್ಥಕವಾಯಿತು. ಆರ್ಯವತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನವಾದ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷ ವಹಿಸಿದನು. ಇನ್ನು ನನ್ನ ದ್ವಾರಕೆ ಯಾತ್ರೆ ಸಫಲವಾಯಿತು. ಅರ್ಜುನ ಅರ್ಜುನ ಪರಮಾತ್ಮ, ಎಂತ ಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಯಸ್ಥದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಪರಮಾತ್ಮ, ಧನ್ಯನಾದನ ಹರಿಯೇ, ಧನ್ಯನಾದನ. ಧನ್ಯನಾದನ ಹರಿಯೇ, ಧನ್ಯನಾದನ.
ಪರಮಾತ್ಮ, ಆ ಕಾರ್ಯ ಮಾಡಿದವನು ನಾನಲ್ಲ, ಹಾ ದುರ್ಯೋಧನ. ನಾನು ಜಯವನ್ನು ಬಯಸಿ ಇಲ್ಲಿ ಬಂದವನಲ್ಲ. ನೀನು ನನ್ನ ಸಾರಥಿಯಾಗು. ನಿನ್ನ ವರದಾಸ್ತವು ನನ್ನ ರಥಗಳ ರುಚಿಗಳನ್ನು ಹಿಡಿಯಲಿ. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಹೇಗೆ ಇಡೀ ಜಗತ್ತೇ ನೋಡುವುದು. ಧರ್ಮದ ಚಿರಪಟಗಳಲ್ಲಿ ಪುಣ್ಯವು ಪ್ರತಿಷ್ಠಾಪನೆ ಆಗುವುದು. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಒಂದುವೆ ನಾಜಯ ಬರವಿಲ್ಲದ ಜಗದಿ. ಒಂದುವೆ ನಾಜಯ ಭಯವಿಲ್ಲದ ಜಗದಿ. ಮುರಹರಿ ನಿನ್ನಯ ಒಲುಮೆಯ ಪಡುವೆ, ಮುರಹರಿ ನಿನ್ನಯ ಒಲುಮೆಯ ಪಡುವೆ. ಮಾಧವ ನಿನ್ನಯ ದಯದಿ ದಯದಿ. ಕಾತರ ವೇದಕ್ಕೆ ವಿಜಯ ವಿಜಯ, ಕಾತರ ವೇದಕ್ಕೆ ವಿಜಯ. ಕರಗಳು ಗಾಳಿಯ ವಿಜಯೋ ಗುರವೇ. ಕರಗಳು ಗಾಳಿಯ ವಿಜಯೋ ಗುರವೇ. ಅದವರ ಕಾವು ಎದಗೆಡದಿರು ಜೋಕೆ ಕಳುದಿರ ನೀರೆನಿಸಿ, ಎದಗೆಡದಿರು ಜೋಕೆ ಕಳುದಿರ ನೀರೆನಿಸಿ. ಕಾತುರ ವೇದಕ್ಕೆ ವಿಜಯ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನಿನ್ನದು ಸಾಧಿಸುವೆನು ನಾನು. ಸಾಹಸ ನಿನ್ನದು ಸಾಧಿಸುವೆನು ನಾನು. ಸಾಹಸ ನಿನ್ನದು ಸಾಧಿಸುವೆನು ನಾನು. ಮಾಧವ ನಿನ್ನಯ ದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ